ವೆಲ್ಕಮ್ ಟು ದಿಶಾ ಡಿಸೈನರ್. ಇವತ್ತು ನಾವು ಸ್ಲೀವ್ ಫಾರ್ಮ ಯಾವ ಥರ ಕಟ್ ಮಾಡೋದನ್ನು ನೋಡೋಣ. ಸ್ಲೀವ್ ಫಾರ್ಮ ಯಾವ ಥರ ಕಟ್ ಮಾಡಬೇಕನ್ನೋದು ತೋರಿಸ್ತಾ ಇದ್ದೀನಿ ನಾನು. ಮೇಲೆಯಿಂದ ಕೆಳಗಡೆ 10.5 ಲೆಂತ್ ಮಾರ್ಕ್ ಮಾಡ್ಕೋಬೇಕು. 12 ತನಕ ಮಾರ್ಕ್ ಮಾಡ್ಕೋಬೋದು. ನನ್ನ ಪೇಪರ್ ಎಷ್ಟಿದೆ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. 10.5ಗೆ ಮಾರ್ಕ್ ಮಾಡ್ಕೋಬೇಕು. ಮೇಲೆ ಮಾರ್ಕ್ ಮಾಡ್ಕೊಂಡೋದ್ರಿಂದ 8 ಇಂಚ್ ವಿಡ್ತ್ ತೊಗೋಬೇಕು. 10.5 ಲೆಂತ್, ವಿಡ್ತ್ 8 ಇಂಚ್. ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕಾಗುತ್ತೆ. ನಾವೀಗ ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕಾಗುತ್ತೆ. ಪೇಪರ್ ಅನ್ಈವನ್ ಇದೆಯಲ್ಲ, ಇಂಚು ಮುಂಚು ಪೇಪರ್ ಇದೆ, ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಾಗ ಅದು ಸ್ಟ್ರೇಟಾಗಿ ಬರುತ್ತೆ. ಮಾರ್ಕ್ ಮಾಡ್ಕೊಂಡೋದ್ರಿಂದ 4 ಇಂಚ್ ಡೌನ್ ಮಾರ್ಕ್ ಮಾಡ್ಕೋಬೇಕು. ಆ 4 ಇಂಚ್ ಡೌನ್ ಮಾಡ್ಕೊಂಡು ಮಾರ್ಕಿಂದ ಒಂದು ಕ್ರಾಸ್ ಲೈನ್ ಹಾಕ್ಕೋಬೇಕು. ಈ ಕಾರ್ನರ್ಗೆ ಕ್ರಾಸ್ ಲೈನ್ ಹಾಕ್ಕೊಂಡ್ಬಿಟ್ಟು ಕೆಳಗಡೆ 6.5 ಮಾರ್ಕ್ ಮಾಡ್ಕೋಬೇಕು. ಫಿಟ್ಟಿಂಗ್ ಅಲ್ಲಿಂದ 2 ಇಂಚ್ ಮಾರ್ಜಿನ್ ಹಾಕ್ಕೊಳ್ಬೇಕು. ಮೇಲೆ ಕೂಡ ನಾವು ಕ್ರಾಸ್ ಏನು ಮಾಡ್ಕೊಂಡಿದ್ದೆ ಆ ಲೈನ್ ಕೂಡ 2 ಇಂಚ್ ಮಾರ್ಜಿನ್ ಹಾಕ್ಕೋಬೇಕು. ಒಳಗಡೆ ಲೈನಿಗೆ ಒಳಗಡೆ ಇದ್ದದ್ರನ್ನ ಲೈನ್ ಜಾಯಿಂಟ್ ಮಾಡ್ಕೋಬೇಕು. ಆ್ಯಂಡ್ ಅಲ್ಲಿ 2 ಇಂಚ್ ಏನು ಮಾರ್ಕ್ ಹಾಕಿದ್ದೀವಿ ಅದಕ್ಕೆ ಒಂದು ಸ್ಟ್ರೇಟ್ ಲೈನ್ ಮಾರ್ಕ್ ಮಾಡಿಕೊಂಡು, ಮತ್ತು ಹೊರಗಡೆ ಲೈನ್ಗೆ 2 ಇಂಚ್ ಮಾರ್ಜಿನ್, ಅದಕ್ಕೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೇಟ್ ಲೈನ್ ಹಾಕ್ಕೊಂಡ ನಂತರ ಇದೊಂದು ನಮಗೆ ಸ್ಲೀವ್ ಶೇಪ್ ಥರ ಕಾಣಿಸುತ್ತೆ, ಬಟ್ ಅದು ಸ್ಲೀವ್ ಶೇಪ್ ಇಲ್ಲ. ಈಗ ನಾವು ಸ್ಲೀವ್ ಶೇಪ್ನ ಹಾಕೋಣ. ಕ್ರಾಸ್ ಮಾರ್ಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಈ ಕಾರ್ನರ್ಗೆ ಟೇಪ್ ಇಟ್ಬಿಟ್ಟು ಸೆಂಟರ್ ಮಾಡ್ಕೋಬೇಕು. ಸೆಂಟರ್ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಟೇಪ್ನ ಫೋಲ್ಡ್ ಮಾಡಿದಾಗ ಸೆಂಟರ್ ಮಾರ್ಕ್ ಬರುತ್ತೆ. ಅಲ್ಲಿ ಲಾಸ್ಟಲ್ಲಿ ಮತ್ತು 2 ಇಂಚ್ ಮಾರ್ಕ್ ಮಾಡ್ಕೋಬೇಕು. 2 ಇಂಚ್ ಮಾರ್ಕ್ ಅಲ್ಲಿ. ಆಮೇಲೆ ಈ ಸೆಂಟರ್ ಮಾರ್ಕ್ ಏನು ಮಾಡ್ಕೊಂಡಿದ್ವಿ ಅಲ್ಲಿಂದ ಮೇಲೆ 0.25 ಅಂದರೆ 2 ಗೆರೆ ಅಷ್ಟು ಮಾರ್ಕ್ ಹಾಕ್ಕೋಬೇಕು. ಈ ಕಡೆಯಿಂದ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈ 3 ಪಾಯಿಂಟ್ಸನ್ನ ನಾವು ಜಾಯಿಂಟ್ ಮಾಡಬೇಕು. ಇದು ಬ್ಯಾಕ್ ಸೈಡ್ ಶೇಪ್ ಆಗುತ್ತೆ ಸ್ಲೀವ್ಸಿಗೆ. 3 ಶೇಪನ್ನು ಕರೆಕ್ಟಾಗಿ ರೌಂಡಾಗಿ ಬರೋ ಥರ ಶೇಪ್ ಮಾಡ್ಕೋಬೇಕು. ಅಲ್ಲಿಂದ ಕರೆಕ್ಟಾಗಿ ಪಾಯಿಂಟ್ಸ್ ಜಾಯಿಂಟ್ ಆಗೋ ಥರ ಸ್ವಲ್ಪ ಕೆಳಗೆ ಬರೋ ಥರ ಅಲ್ಲಿ 0.25 ಅಷ್ಟು ಶೇಪ್ ಕೆಳಗಡೆ ಹೋಗುತ್ತೆ. ಆ ಸ್ಟ್ರೇಟ್ ಮಾರ್ಕ್ ಏನು ಹಾಕ್ಕೊಂಡಿದ್ವಿ ಅಲ್ಲಿಂದ 0.25 ಅಂತಂದರೆ 2 ಗೆರೆಯಷ್ಟು ಕೆಳಗಡೆ ಶೇಪ್ ಹೋಗುತ್ತೆ. ಇದು ಬ್ಯಾಕ್ ಶೇಪ್ ಆಯಿತು. ಸೊ ಈಗ ಫ್ರಂಟ್ ಶೇಪಿಗೆ ಏನು ಮಾಡಬೇಕಂದ್ರೆ, ನಾವು ಕಾರ್ನರಿಂದ ಅಲ್ಲಿಂದ ಏನು ಸೆಂಟರ್ ಮಾರ್ಕ್ ತೊಗೊಂಡಿದ್ದೀವಲ್ಲ ಅಲ್ಲಿಂದ 1 ಇಂಚ್ ಒಳಗಡೆ ಬರಬೇಕು. 1 ಇಂಚ್ ಒಳಗಡೆ ಬಂದಮೇಲೆ ಆ ಕಡೆ ಇಲ್ಲಿಂದ 1/2 ಇಂಚ್ ಹಾಕ್ಕೊಳ್ಬೇಕು ಮಾರ್ಕ್. 1/2 ಇಂಚಷ್ಟು ಸ್ಟ್ರೇಟ್ ಬಂದು ಆ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಶೇಪ್ ತೊಗೊಂಡ್ರೆ ಅದು ಈ ಥರ ಬಂದುಬಿಟ್ಟು ಕರೆಕ್ಟಾಗಿ ಆ 2 ಇಂಚ್ ಏನು ಮಾರ್ಕ್ ಇದೆಯಲ್ಲ ಅಲ್ಲಿ ಶೇಪ್ ಹೋದಾಗ ಕರೆಕ್ಟಾಗಿ ಶೇಪ್ ಬರುತ್ತೆ. ಅಲ್ಲಿ ಜಾಯಿಂಟಲ್ಲಿ 0.75 1 ಇಂಚಷ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಜಾಯಿಂಟ್ ಬರುತ್ತೆ. ಸೊ ಈ ಥರ ನೀವು ಒಂದು ಸ್ಲೀವ್ ಫಾರ್ಮ ಕಟ್ ಮಾಡಿಕೊಂಡ್ರೆ ಇದು ಎಲ್ಲ ಸೈಜಸ್ಗೆ ಬರುತ್ತೆ. ನೀವು ಲಾಂಗ್ ಸೈಜು, ಶಾರ್ಟ್ ಸ್ಲೀವ್ಸು ಅಥವಾ 5 ಇಂಚ್, 8, 10 ಇಂಚು, 12 ಇಂಚು ಫುಲ್ಲು ಲಾಂಗ್ ಸ್ಲೀವ್ಸಿಗೆ ಈ ಥರ ಒಂದು ಫಾರ್ಮನ್ನು ನಾವು ಕಟಿಂಗ್ ಮಾಡಿಕೊಂಡ್ರೆ ಇದು ಎಲ್ಲ ಸ್ಲೀವ್ಸಿಗೆ ಯೂಸ್ ಆಗುತ್ತೆ. ಒಂದು ಕಟಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಇದು ನೀವು ಪದೇ ಪದೇ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಕಸ್ಟಮರ್ಸ್ಗೆ. ಯಾವುದಾದ್ರೂ ಕಸ್ಟಮರ್ಸ್ ಸ್ಲೀವ್ ಸೈಜ್ ಇರಲಿ ಅದಕ್ಕೆ ಇದು ಯೂಸ್ ಆಗುತ್ತೆ. ಫ್ರಂಟ್ ಶೇಪನ್ನ ನಾವು ಫೋಲ್ಡ್ ಮಾಡಿರೋ ಪೇಪರ್ನ ತೆಗೆದುಬಿಟ್ಟು ಸಿಂಗಲಾಗಿ ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಈ ಥರ ಶೇಪ್ ಕಟ್ ಮಾಡ್ಕೊಂಡಾಗ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಒಂದು ಫಾರ್ಮ್ ಇದ್ದರೆ ನಿಮಗೆ ಪ್ರತಿಯೊಂದು ಸ್ಲೀವ್ಸಿಗೆ ಯೂಸ್ ಆಗುತ್ತೆ.